ಮನೆಯಲ್ಲಿ ಏನಾದರೂ ಕೆಲಸಕ್ಕೆ ಹೋಗೋರಿದ್ದು, ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳುಗಳಿದ್ದು ಬೆಳಿಗ್ಗೆ ಏನಮ್ಮ ತಿಂಡಿ ಅಂತ ಕೇಳಿದಾಗ ಉಪ್ಪಿಟ್ಟು ಅಂತ ಅಂದರೆ ಉಪ್ಪಿಟ್ಟ ಅಂತ ರಾಗ ಎಳೆಯೋರು ಏನಾದ್ರು ಇತ್ತು ಅಂತ ಅಂದರೆ ಈ ರೀತಿ ತರಕಾರಿ ಉಪ್ಪಿಟ್ಟನ್ನ ಮಾಡಿ ಒಂದು ಸಲ ನೀವು ಕೊಡಿ, ಇಷ್ಟಪಡ್ದಿದ್ದವರು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದ್ರು ಬಹಳ ರುಚಿಯಾಗಿರ್ತಕ್ಕಂಥ ತರಕಾರಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾವು ರವೆನ ಚೆನ್ನಾಗಿ ಹುರಿಬೇಕಾಗುತ್ತೆ. ಹಾಗಾಗಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಒಂದು 1/4 kg ಮೀಡಿಯಮ್ ರವೆ ಉಪ್ಪಿಟ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪಿಟ್ಟು ರವೆನ ಸೇರಿಸಿ ಆದ ನಂತರ ಎಳೆ ಕಾವ್ನಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ರವೆನ ಹುರಿಬೇಕು. ನೀವು ಎಷ್ಟು ಚೆನ್ನಾಗಿ ರವೆನ ಹುರಿತೀರಾ ನಿಮಗೆ ಉಪ್ಪಿಟ್ಟು ಬಹಳ ಸಾಫ್ಟಾಗಿ ಉದುರುದ್ರಾಗಿ ಬರುತ್ತೆ. ಈಗ 4 ರಿಂದ 5 ನಿಮಿಷ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಸ್ಟವ್ ಮೇಲ್ಗಡೆ ಈಗ ಉಪ್ಪಿಟ್ಟನ್ನ ಮಾಡಲಿಕ್ಕೆ ಒಂದು ಕಡಾಯಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಬೇಕಿದ್ರೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೋದು. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಾಗೆ ಮಧ್ಯಕ್ಕೆ ಸೀಳ್ಕೊಂಡು ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ಒಂದು ಅರ್ಧದಿಂದ 1 ನಿಮಿಷ ಈ ಕಡಲೆ ಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಗ್ಗರಣೆನ ಮಾಡಿ ಈ ರೀತಿ ಒಗ್ಗರಣೆ ಪದಾರ್ಥಗಳನ್ನ ಸೇರಿಸಿ ಆದಮೇಲೆ ಸ್ಟೌವನ್ನು ಕಡಿಮೆ ಉರಿನಲ್ಲಿ ಇಟ್ಕೊಂಡು ನಾವು ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಏನಾದ್ರು ಕೊಟ್ಟರೆ ಆ ಒಗ್ಗರಣೆ ಪದಾರ್ಥಗಳೆಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಒಗ್ಗರಣೆ ಪದಾರ್ಥಗಳನ್ನ ಬೇಯಿಸ್ಕೊಂಡಾದ ನಂತರ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೋಣ. 1 ಕಪ್ಪಿನಷ್ಟು ಬೀನಿಸು, 1 ಕಪ್ಪಿನಷ್ಟು ಕ್ಯಾರೆಟು, 1 ಕಪ್ಪಿನಷ್ಟು ಹಸಿ ಬಟಾಣಿ. ಮನೆಯಲ್ಲೆಲ್ಲ ಏನಾದರೂ ನವಲು ಕೋಸಿದೆ ಅಂತ ಅಂದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ತುರಿದಿರ್ತಕ್ಕಂಥ 1 ಇಂಚಿನಷ್ಟು ಶುಂಠಿ. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ನಾವು ಈ ತರಕಾರಿಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೇಗನೆ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟು ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷ ತರಕಾರಿನ ಒಗ್ಗರಣೆ ಜೊತೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ತರಕಾರಿನ ಬೇಯಿಸಬೇಕಾದ್ರೆ ಮಧ್ಯೆ 1 ರಿಂದ 2 ಬಾರಿ ಈ ರೀತಿ ತಿರುಗಿಸ್ಕೊಂಡು ಎಲ್ಲ ತರಕಾರಿಗಳು ಅಷ್ಟೇ ತುಂಬ ಮೆತ್ತಗಾಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಮನೆಯಲ್ಲಿ ಒಂದೇ ರೀತಿ ಉಪ್ಪಿಟ್ಟನ್ನ ಮಾಡೋದಕ್ಕಿಂತ ಈ ರೀತಿ ತರಕಾರಿನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡಿ ಇಷ್ಟಪಡದಿದ್ದವರು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಷ್ಟು ಸಖತ್ತಾಗಿರುತ್ತೆ. ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಹೋಟೆಲ್ನಲ್ಲಿ ತುಂಬ ಮೃದುವಾಗಿರುತ್ತೆ ಉಪ್ಪಿಟ್ಟು. ಆ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅಂದರೆ ನೀವು ಏನು ರವೆನ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ನೀರನ್ನು ಅಳತೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀರನ್ನು ನೀವು ಎಷ್ಟು ಅಳತೆಯಲ್ಲಿ ಸೇರಿಸ್ತೀರಾ ಅಷ್ಟು ಸಾಫ್ಟಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಂದು ರವೆನ ಉರಿಬೇಕಾದ್ರೆ 1.5 ಕಪ್ಪಿನಷ್ಟು ರವೆನ ಸೇರಿಸ್ಕೊಂಡಿದ್ದೆ. 1.5 ಕಪ್ಪು ರವೆಗೆ ನೀವು 6 ಕಪ್ಪಿನಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ಆವಾಗಲೇ ನಿಮಗೆ ತುಂಬ ಮೆತ್ತಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗೋದು. ಈ ರೀತಿ ನೀರನ್ನು ಸೇರಿಸ್ಕೊಂಡು ಒಂದು 4 ರಿಂದ 5 ನಿಮಿಷ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಂಡು ಹುರಿದಿಟ್ಕೊಂಡಿರ್ತಕ್ಕಂಥ ರವೆನ ನಾವು ಸೇರಿಸ್ಕೋಬೇಕು. ರವೆನ ಸೇರಿಸೋದಕ್ಕಿಂತ ಮುಂಚೆ ಸ್ಟವನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಟ್ಕೊಂಡು ನಾವು ರವೆನ ಸೇರಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ನಲ್ಲಿ ಏನಾದರೂ ನಾವು ರವೆನ ಸೇರಿಸ್ಬಿಟ್ರೆ ಒಂದೇ ಸಲ ಅದು ಗಂಟಾಗ್ಬಿಡುತ್ತೆ. ನೋಡಿ, ಈ ರೀತಿಯಲ್ಲಿ ಲೋ ಫ್ಲೇಮ್ಗೆ ಇಟ್ಕೊಂಡು ಸ್ವಲ್ಪ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ನೀರು ಯಾವಾಗ ಡ್ರೈ ಆಗ್ತಾ ಬರುತ್ತೆ ಆವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲೇ ದಮ್ ಕಟ್ಟಿ ಬಿಟ್ಬಿಟ್ರೆ ಬಹಳ ಸಾಫ್ಟಾಗಿರ್ತಕ್ಕಂಥ ಬೆಣ್ಣೆ ಅಷ್ಟೇ ಮೃದುವಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ವಿಧಾನದಲ್ಲಿ ಮಾಡಿಕೊಂಡು ನೀವು ಲಂಚ್ ಬಾಕ್ಸಿಗೆ ಕೊಟ್ಟರೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಸಾಫ್ಟಾಗಿ ಉಪ್ಪಿಟ್ಟಿರುತ್ತೆ. ಈ ವಿಧಾನದಲ್ಲಿ ಮರಿದೇನೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಎಲ್ರಿಗೂ ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.